ಕುಸುದ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಹಾಲಸಿದ್ದೇಶ್ವರ ಒಂದು ಜಾತ್ರಾ ನಿಮಿತ್ತವಾಗಿ ಹೌದಾ ಇಲ್ಲಿ ಆಗಮಿಸಿರ್ತಕ್ಕಂತ ನನ್ನಪ್ಪ ಶಮನೇವಾಡಿಯ ಹೌದು ತಂದೆ ಬರಮ ಭೂಪಾಲ ತಾಯಿ ಸೋರಮ್ಮ ದೇವಿ ಸಂಜಾತನಾಗಿರ್ತಕ್ಕಂತ ಬೀರದೇವರ ಪವಿತ್ರ ಪಾದ ಕುಸುದ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದಕ್ಕೆ ಪರಸೋಣ ಏನೇ ಹೇಳಿ ಸರ ಇವತ್ತಿನ ದಿವಸ ಹಾಲಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಹೌದು ತಾವೆಲ್ಲರೂ ಪುಣ್ಯಾತ್ಮರ ಇಲ್ಲಿ ಬಂದು ಕೂಡಿರಿ ಆ ಭಗವಂತನ ಮುಂದೆ ಹಂಗೆ ಬಿಡಬಾರ್ದು ತಿಳ್ಕೊಂಡ ಹೌದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ 2 ಡೊಳ್ಳಿನ ಕಲಾ ಸಂಘಗಳನ್ನು ಕರೆಸಿರಿ ನಿಮ್ಮ ಊರಿಗೆ ಇವು 2 ಸಂಘಗಳು ಯಾವ್ಯಾವ ಊರ ತಾಲೂಕ ಜಿಲ್ಲಾ ಈಗಾಗಲೇ ಹೇಳ್ಯಾರ ಹೇಳೋದವ್ರೇನು ಇಟ್ಟಿಲ್ಲ ಹೌದಾ ಬರೇ ಪಾಳೆ ಕೊಟ್ಟಾರ ಇದು ಹಾಲಸಿದ್ದನ ಪವಿತ್ರ ಸ್ಥಾನದ ಈ ಪವಿತ್ರ ಸ್ಥಾನದೊಳಗೆ ಎಲ್ಲರ ಬಲ್ಲಿ ಗುಣ ಹಾಲಿನಂತದೇ ಇರ್ತಾವ ಐತಿ ಹೌದು ಇರ್ಲಿ ಕೆಲವೊಂದು ಮಂದಿ ಮನ್ಕೊಂಡಾರೆ ಹೌದು ಕೆಲವೊಂದು ಮಂದಿ ಮಕ್ಕೊಂಡಾರ ನಮ್ಮ ಕಡೆ ಕಾಣ್ತೈತಿ ಉದಾಹರಣ ಆ ಮನ್ಕೊಂಡವ್ರಿಗೆ ಒಂದು ಮಾತು ಹೇಳಿ ಹೌದು ಮುಂದೆ ವಿಷಯ ಮಾತಾಡೋದೇನು ಮನ್ಕೊಂಡವ್ರಿಗೆ ಏನ್ ಹೇಳೋದು ಅಂತ ಕೇಳಿದ್ರ ಏನ್ ಸರ ಮಕ್ಕೊಂಡವ್ರಿಗೆ ಇದು ನನ್ನಪ್ಪ ಹಾಲಸಿದ್ದ ಮುತ್ತನ ಜಾತ್ರೆ ಅದ ಹೌದು ಇಂಥ ಪವಿತ್ರ ಪೌಳಿ ಒಳಗ ಒಂದು ಡೊಳ್ಳಿನ ಪದ್ಯ ಹಚ್ಚಲಿ ಹೌದು ಒಂದು ಪುರಾಣ ಹಚ್ಚಲಿ ಒಂದು ಪ್ರವಚನ ಹಚ್ಚಲಿ ಒಂದು ಕೀರ್ತನ ಹಚ್ಚಲಿ ಇಂಥ ಸತ್ಯ ಸಂಘ ನೋಡು ಮುಂದ ಹೌದು ಯಾರು ಬಂದ ಕಾಲ ಚಾಚಿ ಮನ್ಕೋತಾರ ನೋಡ ಅವ್ರು ಮುಂದಿನ ಜನ್ಮದಾಗ ದೇವವಾಗಿ ಬಿಡ್ತಾರೆ ಹೆಚ್ಚಪ್ಪ ದೇವಿ ನಾವು ಆಗೋದೇ ಬೇಡ ಎದ್ದೆ ಬಿಟ್ಟವ ಹಾರಿ ಚಾದಾಗ ಹಾಗೆ ಹೊಡೋದು ಹೌದು ಎದ್ದೆ ಕೊಂಡು ದೇವ ಆಗೋದಿಲ್ಲ ಅಂತ ಹೇಳಿ ಪ್ರಾರಬ್ಧ ಹಂಗ ಬಂದಿತ್ತಂದ್ರೆ ಹೌದು ಏನ್ ತೆಪ್ಸಕ್ಕಾಗಲ್ಲ ಏನೂ ಮಾಡಕ್ ಸಾಧ್ಯ ಇಲ್ಲ ಹೌದು ಬಹಳ ತಾವೆಲ್ಲರೂ ಆಧ್ಯಾತ್ಮದ ಜೀವಿಗಳಿದ್ದೀರಿ ಪುಣ್ಯಾತ್ಮರೇ ಹೌದು ಹಾಲಸಿದ್ದ ಮುತ್ತರ ಮೇಲೆ ಭಕ್ತಿ ನಿಮ್ಮದ ಹೆಂಗ ಇರ್ತೈತಿ ಹೆಂಗ್ರಿಪ್ಪ ಅವ ನಿಮ್ಮನ್ನ ಹೆಂಗ ಕಾಯ್ತಾನಂತ ಕೇಳಿದ್ರ ಹೆಂಗಿರ್ತಾವ್ರಿ ಸರ ಅದಕ್ಕೆ ಹೇಳ್ತಾರ ಮಹಾತ್ಮರು ಏನಂದ್ರಿಪ್ಪ ನಂಬಲು ಮನವೇ ಹಂಬಲಿಸಿ ಕೆಡಬೇಡ ನಂಬಲು ಮನವೇ ಹಂಬಲಿಸಿ ಕೆಡಬೇಡ ಶ್ರೀ ಸಂಬಲು ಒಲಿವಿಗೆ ನಂಬಿಗೆ ಕಾರಣ ದೇವರನ್ನು ನಂಬಿ ಯಾರು ಕೆಟ್ಟಿಲ್ಲ ದೇವರನ್ನ ಕೆಣಕಿ ಜಗತ್ತದಾಗ ಬದುಕ್ಯಾರು ಉಳಿದಿಲ್ಲ ಅಂತೇಳಿ ಮಾತು ಹೇಳೋಣ ಆತ್ಮೀಯ ಬಂಧುಗಳೇ ಹೌದಾ ಇದೇ ಮಾತೆ ಯಾಕೆ ಹೇಳ್ಬೇಕಪ್ಪ ಅಂತ ಕೇಳಿದ್ರ ಇದೇ ಮಾತೆ ಯಾಕೆ ಹೇಳ್ಬೇಕ್ರಿಪ್ಪ ದೇವರನ್ನು ನಂಬಿದ್ರ ಭೂಮಿ ಮೇಲೆ ಯಾರು ಯಾಕೆ ಕೆಡೋದಿಲ್ಲ ಅಂತೇಳಿ ಅಂದಾರ ಅಂತ ಕೇಳಿದ್ರ ಯಾಕಂದಾರಿ ಸರ ಗೌಳಗಿತ್ತಿ ಮನಿ ಒಳಗ ಹೌದಾ ಗೌಳಗಿತ್ತಿ ಮನಿ ಒಳಗ ಕೃಷ್ಣ ಕದ್ದು ಬೆಣ್ಣೆ ತಿತ್ತಿದ್ದ ಹೌದು ದಿನನಿತ್ಯ ಕದ್ದು ಬೆಣ್ಣೆ ತಿಂತಿದ್ದ ಅವಾಗ ಗೌಳಗಿತ್ತಿ ನೋಡ್ತಾ ಏನಂದ್ರಿಪ್ಪ ದಿನನಿತ್ಯ ಮಜ್ಜಿಗೆ ಮಾಡಿ ಬೆಣ್ಣೆ ತಯಾರು ಮಾಡಿ ಇಟ್ಟು ಹೋಗ್ತಾ ಹೌದು ಕರೆಗೆ ಇದನ್ನ ಬರೋದ್ರೊಳಗೆ ತಿಂದೇ ಬಿಟ್ಟಿರ್ತಾರೆ ಯಾವ ತಿಂದಿರ್ತಾರ ಇವನು ಹಿಡಿಬೇಕಂತ ತಿಳ್ಕೊಂಡು ಗೌಳಗಿತ್ತಿ ಕಾಯ್ಕೋತ ಕೂತಳು ಹೌದು ಒಂದು ವಾರ ತಿರುಗೋದ್ರೊಳಗ ಕೃಷ್ಣ ಆಕೆಯ ಕೈ ಒಳಗೆ ಸಿಕ್ಕ ಅವಾಗ ಗೌಳಗಿತ್ತಿ ತಾಳ ಏನಂದ್ರಿ ಸರ ಕೃಷ್ಣ ನೀ ಯಾಕೆ ಕದ್ದು ಬೆಣ್ಣೆ ತಿತ್ತಿದೋ ಹೌದು ಕದ್ದು ಯಾಕೆ ತಿಂತಿದಿ ನಾ ಮಜ್ಜಿಗೆ ಮಾಡೋ ಮುಂದೆ ನೀ ಬಂದಪ್ಪ ಅಂತಂದ್ರ ನಮ್ಮ ಕೈಯಾರೆ ನನಗೆ ಎತ್ತಿ ಬೆಣ್ಣೆ ಕೊಡ್ತನೋ ಕೃಷ್ಣ ನೀ ಕದ್ದು ತಿನ್ಬೇಡ ತಿಳ್ಕೊಂಡು ಗೌಳಗಿತ್ತಿ ಹೇಳಿದ್ರು ಯಾವಾಗ ಗೌಳಗಿತ್ತಿ ಮಜ್ಜಿಗೆ ಮಾಡಕ್ ಚಾಲು ಮಾಡ್ತಾವ ನೋಡ ಹೌದಾ ಅವಾಗ ಕೃಷ್ಣ ಓಡ್ಕೋತ ಬರವ ಹೌದು ಬಂದು ಕೈ ಮಾಡದಂದ್ರ ಗೌಳಗಿತ್ತಿ ಒಂದು ಮುಟ್ಟಿನ ಬೆಣ್ಣೆ ಕೊಡಕ್ಕೆ ಅದನ್ನ ತಿನ್ಕೋತ ಹೋಗ್ಬಿಡ ಕೃಷ್ಣ ಕುರು ನಕ್ಕೋತ ಮುಂದೆ ಆಡ್ತಿದ್ದ ಕೃಷ್ಣ ಹೌದು ಅವಾಗ ಗೌಳಗಿತ್ತ ತಾಳ ಏನಂದ್ರಿಪ್ಪ ಕೃಷ್ಣ ಎಷ್ಟು ದಿನ ನೀ ಸಣ್ಣವಿರವು ದೊಡ್ಡವ ಎಂದಾಗ ಕೃಷ್ಣ ನೀ ದೊಡ್ಡವಾದಲ್ಲಕತ್ತು ಹೌದು ಅವಾಗ ಕೃಷ್ಣ ಹೇಳ್ತಾನ ಪುಣ್ಯಾತ್ಮರೇ ಏನಂತ ಹೇಳ್ತಾನೆ ಸರ ಗೌಳಗಿತ್ತಿ ಅಂದವ ಗೌಳಗಿತ್ತಿ ನಾ ಇಷ್ಟೇ ಸಣ್ಣವಿರ್ತನು ಹೌದು ನೀ ಯಾವಾಗ ದೊಡ್ಡವಾಗಲ್ಲಕತ್ತಿ ಅಂದ್ರ ಒಮ್ಮೆ ಜೇಲ್ ಕರ್ತ ನಾವು ದೊಡ್ಡವಾಗಿ ನಿಂತಂದ್ರೆ ಹೊಳೆ ಸಣ್ಣವಾಗುದಿಲ್ಲ ಅಂದವ ಒಮ್ಮೆ ಜೀವನದಾಗ ನಾವು ದೊಡ್ಡವಾಗಿ ನಿಂತಂದ್ರೆ ಹೊಳೆ ಸಣ್ಣವಾಗುದಿಲ್ಲ ಅಂತ ಹೌದು ಅವಾಗ ಗೌಳಗಿತ್ತಿ ತಾಳ ಏನಂತ್ರಿ ಸರ ಕೃಷ್ಣ ನಿನ್ನ ಇದೇ ನೋಡಿ ನನಗೆ ಬಹಳ ಸಾಕಾಗಿತ್ತು ಹೌದು ನೀ ಹೊಳೆ ಸಣ್ಣವಾಗ್ಲಿಕ್ಕೆ ಬಿಡಲಕ್ಕ ದೊಡ್ಡವಾಗಿ ನಿಂದ್ರಂದ್ರು ದೊಡ್ಡವಾಗು ಗೌಳಗಿತ್ತಿ ಇಟ್ಟಿರ್ತಕ್ಕಂತ ಭಕ್ತಿ ಶ್ವಾಸಕ 25 ವರ್ಷದ ಯೌವನದ ಹುಡುಗಾಗಿ ನಿಂತ ಕೃಷ್ಣ ಪರಮಾತ್ಮ 25 ವರ್ಷದ ಯೌವನದ ಹುಡುಗಾಗಿ ನಿಂತ ಗೌಳಗಿತ್ತಿ ಎದುರಿಗೆ ನಿಂತ ಗೌಳಗಿತ್ತಿ ರೂಪ ಲಾವಣ್ಯ ನೋಡಿ ಧನ್ಯ ಅಂದಳು ಹೌದು ಅಷ್ಟರೊಳಗೆ ಬಾಂದ್ರಾಡಿ ಏನಾಯ್ತು ಅಂತ ಕೇಳಿದ್ರ ಏನಾಯ್ತ್ರಿ ಸರ ಗೌಳಗಿತ್ತಿ ಗಂಡ ಹೊಲಕ್ಕೆ ಗಳೆಕ್ ಹೋಗಿದ್ದ ಹೌದು ಗಳೆ ಬಿಟ್ಟು ಮನೆಗೆ ಬರ್ತಿದ್ದ ಟೈಮ್ ಭಾರ ಅಕರ ಆಲಕ್ ಬಂದಿತ್ತು ಹೌದು ಗೌಳಗಿತ್ತಿ ಗಂಡ ಎತ್ಕೊಂಡು ಹೊಡ್ಕೊಂಡು ಬರುದು ನೋಡಿದಳು ಅವಾಗ ಗೌಳಗಿತ್ತಿ ಕೃಷ್ಣಗೆ ಏನಂದ್ರಿ ಸರ ಕೃಷ್ಣ ನನ್ನ ಮನೆ ಒಳಗೆ ನಾನು ನೀನು ಇಬ್ಬರೇ ಅದೆವು ಕೃಷ್ಣ ಹೌದು ನನ್ನ ನಿನ್ನ ಬಿಟ್ಟು
ಯಾರು ಇಲ್ಲ ಇಲ್ಲ. ನೀ 25 ವರ್ಷದ ಯೌವನದ ಹುಡುಗಾಗಿ ನನ್ನ ಮುಂದೆ ನೀ ನಿಂತೀನಿ. ನನ್ನ ಗಂಡ ಬಂದ. ಹೌದು. ನಿನ್ನ ನೋಡದಂದ್ರ ನನ್ನ ತಾಳಿಗೆ ಕುತ್ತು ಬರ್ತದ ಕೃಷ್ಣ, ನನ್ನ ಒಗತನಕ್ಕೆ ನೀರ್ ಹತ್ತದ. ನೀ ಸಣ್ಣವಾಗೋ ಕೃಷ್ಣ, ನೀ ಸಣ್ಣವಾಗೋ ಕೃಷ್ಣ ತಿಳ್ಕೊಂಡು ಗೌಡಗಿತ್ತಿ ಕೇಳಕತ್ತಳು. ಅವಾಗ ಕೃಷ್ಣ ಹೇಳ್ತಾನ, ಏನಂತ ಹೇಳ್ತಾನ್ರಿ ಕೃಷ್ಣ? ಏ ಗೌಡಗಿತ್ತಿ, ಇನ್ನ ನಾವು ದೊಡ್ಡವಾಗಂದ್ರೆ ದೊಡ್ಡವನೇ ಆಗ್ತೀರಿ ಕರೆ. ಹೌದು. ನಾ ಸಣ್ಣವಾಗುದಿಲ್ಲ ಕತ್ತ. ಎಂತ ಅಪತ್ತು ಬತ್ತು ನೋಡ್ರಿ ಗೌಡಗಿತ್ತಿಗೆ. ಹೌದು. ಗೌಡಗಿತ್ತ ತಾಳ ಏನಂತ್ರಿ ಸರ್? ಏ ಕೃಷ್ಣ, ನಿನ್ನ ಪಾದ ಹಿಡಿತೀನೋ. ಹೌದು. ನನ್ನ ತಾಳ ಹಿಡಿತಂದ್ರೆ ನನ್ನ ಒಗತನ ಹಿಡಿತದ ಕೃಷ್ಣ. ನೀ ಸಣ್ಣವಾಗಲ್ಲ ಕತ್ತಲು. ಕೃಷ್ಣ ತಾನ ಹೇ ಅಂದವ. ಹೌದು, ಸಾಧ್ಯನೇ ಇಲ್ಲ. ಇನ್ನ ಬೆಳೆ ಅಂದ್ರೆ ಇನ್ನ ಇಟ್ಟು ನಾವು ದೊಡ್ಡವನೇ ಆಗಿ ನಿಂತಿರ್ತೀರಿ ಕರೆ, ಸಣ್ಣವನ ಆಗುದಿಲ್ಲ ಅಂದ. ಹೌದು. ಅಷ್ಟರೊಳಗೆ ಗೌಡಗಿತ್ತಿ ಗಂಡ ಸಮೀಪ ಬಂದ. ಮನೆ ಸಮೀಪ ಬಂದ. ಇನ್ನು ಭಾಂಗರಾಡ ಆಗ್ತಾ ತಿಳ್ಕೊಂಡ. ಹೌದು. ಗೌಡಗಿತ್ತಿ ಕೃಷ್ಣನ ಕೈ ಹಿಡ್ಕೊಂಡು ಎಳೆದು ಒಯ್ದು ಮಂಚದ ಮೇಲೆ ಮನಗಿಸಿ ಮ್ಯಾಲ ಶಾಲ ಹಚ್ಚಿದ್ರು. ತುಂಬಾ ಶಾಲು ಹಚ್ಚಿದಳು. ಹೌದು. ಗೌಡಗಿತ್ತಿ ಗಂಡ ಎತ್ತುಗಳ ತಂದು ಬಾಗಲಿಗೆ ಕಟ್ಟಿ. ಹೌದು. ಕೈಕಾಲ ಮುಖ ತಕೊಂಡು ನೀರು ಕುಡಿದು ಊಟ ಮಾಡ್ಬೇಕಂತೇಳಿ ಕೂತು ಪುಣ್ಯಾತ್ಮರೇ. ಹೌದು. ಅವಾಗ ಗೌಡಗಿತ್ತಿ ಮನುಷ್ಯನೊಳಗೆ ಟಕ 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 ಹತ್ತಿತ್ತು. ಹೌದು. ಗಂಡಗೆ ಊಟಕ್ಕೆ ಬಡಿಸಲು. ಹೌದು. ಊಟ ಮಾಡ್ಬೇಕಂತ ತಿಳ್ಕೊಂಡು ಗಂಗಾಳದಾಗ ಕೈ ಇಟ್ಟ ನೆದರ ಮಂಚದ ಕಡೆ ಹೋಯ್ತು. ನೆದರ ಮಂಚದ ಕಡೆ ಹೋಯ್ತು. ಹೌದು. ಅವಾಗ ಕೇಳ್ತಾನೆ ಗೌಡಗಿತ್ತಿ ಗಂಡ, ಏನಂತ ಕೇಳ್ತಾನ್ರಿ ಸರ್? ನಾ ಇಲ್ಲಾರದಾಗ, ಹೌದು, ಇಂಥ ಟೈಮದಾಗ ನನ್ನ ಮನೆಯಾಗ ಬಂದು ಮಂಚದ ಮೇಲೆ ಮರೆಯದ ಮಗ ಯಾವ ಅವನು ಎಬ್ಬಸಂದ ಗೌಡಗಿತ್ತಿಗೆ. ಹೌದು. ಅವಾಗ ಗೌಡಗಿತ್ತಿ ಹೇಳ್ತಾಳ, ಪುಣ್ಯಾತ್ಮರೇ ಏನಂತ ಹೇಳ್ತಾನೆ ಸರ್? ಏ ಆ ಭಕ್ತ ಬಾಂಧವ, ಹೌದು, ಕರುಣಾನಿಧಿ ದಯಾ ಸಾಗರ, ಹೌದು, ಇವತ್ತು ನನ್ನ ತಾಳೆ ಹೊರಿಸೋದು ನಿನ್ನ ಕೈಯಾಗೆ ಅದ, ಉಳಿಸೋದು ನಿನ್ನ ಕೈಯಾಗೆ ಅದ. ಹೋಗತ್ತಾನ. ನೀ ಹೆಂಗ ಮಾಡ್ತಿ ನೋಡು ಭಗವಂತ ಕೃಷ್ಣ ತಿಳ್ಕೊಂಡು ಮನುಷ್ಯನೊಳಗೆ ಸಂಕಲ್ಪ ಮಾಡಿ ಗಂಡಗೆ ಹೇಳ್ತಾಳೆ ಗೌಡಗಿತ್ತಿ. ಏನಂತ ಹೇಳ್ತಾನ್ರಿ ಸರ್? ಯಾವ್ರಿ ಮಂಚಿನ ಮೇಲೆ ಬಂದ ಮಕ್ಕಳು ನಾವು ಯಾವತ್ತು ಕೇಳ್ತೀರಿ, ಯಾವ್ರಿ ನನ್ನ ಮನೆಯಾಗ ಯಾಕೆ ಬರ್ತಾನ? ಈಗ ಭಾರತ ಗಾಡಿಗೆ ನನ್ನ ತಂಗಿ ಬಂದಾಳ. ಹೌದು, ನನ್ನ ತಂಗಿ ಬಂದಾಳ ಅಂತೇಳಿ ದಡದು ಮಂಚದ ಮೇಲೆ ಬರ್ಕೊಂಡಾಡ್ರಿ ಹೇಳುವ ಗೌಡಗಿತ್ತಿ. ಬಿಸಿಲಾಗ ಬಂದಾಳ ಅಂತ ಹೇಳಿ. ಅವಾಗ ಕೃಷ್ಣ ತಾನ ಏನಂತ್ರಿ ಸರ್? ಯಾವಾಗ ಭಾರತ ಗಾಡಿಗೆ ನಿನ್ನ ತಂಗಿ ಬಂದಾಳ ಅಂದ್ರ, ಹೌದು, ಆಕಿನ ಎಬ್ಬಿಸಿ ಮಾತು ಹೇಳದ ಊಟ ಮಾಡಿದೆ ಅಂದ್ರೆ ನಾಳೆ ನನಗೆ ಆಕಿ ಹಂಗಸ್ತಾಳ. ಆಕಿನ ಎಬ್ಬಿಸಿ ನಾವು ಊಟ ಮಾಡ್ತೀನಿ ಅಂತ ತಿಳ್ಕೊಂಡು ಉಣು ಗಂಗಾಳ ಬಿಟ್ಟು ಗೌಡಗಿತ್ತಿ ಗಂಡ ಹೋಗಿ ಹೌದು ಮಂಚದ ಮೇಲೆ ಮನೆಗಿರ್ತಕ್ಕಂತ ಕೃಷ್ಣನ ಮಾರಿ ಮೇಲೆ ಶಾಲ ಜಗದ್ರ ಗೌಡಗಿತ್ತಿ ಭಕ್ತಿಗಾಗಿ ಆಕಿನ ತಂಗಿಯಾಗಿ ಯಾವಾಗ ಬಂದು ಮಾತಾಡ್ಸಲ್ಲ ಪುಣ್ಯಾತ್ಮ ತಂಗಿಯಾಗಿ. ಎದಕ್ಕ? ಇದು ಗೌಡಗಿತ್ತಿ ಕೃಷ್ಣನ ಮೇಲೆ ಇಟ್ಟಿರ್ತಕ್ಕಂತ ಭಕ್ತಿಗಾಗಿ. ಭಕ್ತಿಗಾಗಿ. ಹೆಂಗ ಗೌಡಗಿತ್ತಿ ಭಕ್ತಿಗಾಗಿ ಕೃಷ್ಣ ಹೌದು ಅವರ ತಂಗಿಯಾಗಿ ಮಾಡುವುದು ರೂಪ ತೋರ ನೋಡ. ಅದರಂತೆ ಈ ನೇಜ ಗ್ರಾಮದೊಳಗ ಹೌದು ನೀವು ಎಲ್ಲರೂ ನನ್ನಪ್ಪ ಹಾಲಿಸಿದ ಮುತ್ತೇನ ಮೇಲೆ ಭಕ್ತಿ ವಿಶ್ವಾಸನ ಇಟ್ಟು ಹಂಗ ಗೌಡಗಿತ್ತಿ ಕೃಷ್ಣನ ಮೇಲೆ ಪ್ರೇಮ ಭಕ್ತಿ ಇಟ್ಟ ನೋಡ. ಹಂಗೆ ನೀವು ಹಾಲಿಸಿದ ಮೇಲೆ ಭಕ್ತಿ ಪ್ರೇಮ ಇಟ್ಟಿದ್ದೆ ಕರೆ ಆದ್ರ ನಿಮ್ಮ ಮಾಯಾ ಪ್ರಪಂಚದೊಳಗೆ ಬಂದಿರತಕ್ಕಂತ ಕುಂದ ಕೃಷ್ಣ ಪರಮಾತ್ಮಾಗಿ ಈ ಹಾಲಿಸಿದ ಕಾಪಾಡ್ತಾನ ಅಂತ ಸಮಾಧ ಹೇಳುವಂತ ಮಾತ್ರ ಪುಣ್ಯಾತ್ಮ ಎಲ್ಲರಿಗೆ ಈ ಮಾತು ನೆನಪಿರ್ಬೇಕು. ಎಲ್ಲರಿಗೆ ಮಾತು ನೆನಪಿರ್ಬೇಕ. ಅದಕ್ಕೆ ಇರ್ಲಿ. ಇನ್ನ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಬಹಳ ಅರಬಟ್ಟ ಕಲಾವಿದರು ನಮ್ಮ ಸರಜೋಡಿ ಸಹ ಕಲಾವಿದರು. ಹೌದು, ಎಲ್ಲರೂ ಕೂಡ್ಕೊಂಡ ಯಾರೇ ಒಂದ ಹೌದು ಸ್ಟೇಜ್ ಮೇಲೆ ಏರಿ ಹಿರಿಯರು ಇಂತಾನೇ ಒಂದು ವಿಷಯ ಹೊತ್ತು ಮುಳುಗಲ್ತಾನ ನಡಿ ಅಂದ್ರೆ ಹೊತ್ತು ಹೊಂಡತಾನ ನಿನ್ನೆ ಹೊತ್ತು ಮುಳುಗುದು ಇರ್ಲಿ ನಡಿಬೇಕಂತ ತಿಳ್ಕೊಳ್ತಾನೆ. ಎಲ್ಲರೂ ಕೂಡ್ಕೊಂಡು ಒಂದ ಹೌದು ಆದೇಶ ಹೇಳಬೇಕು ಅಂತ ಅದೇ ರೀತಿ ನಾವು ನಡಿತೀವಂತಕ್ಕಂಥ ಮಾತನ್ನ ಹೇಳಿ ಏನ್ರಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡ ಆಕಾಶಮುಖ ಬಿಡುಗಡೆ ಆಗಿ ನೀವು ಮಾಡಕ್ಕೆ ಇರ್ಲಿ. ಇದು ಚಿಕ್ಕೋಡಿ ತಾಲೂಕಪ್ಪ ಅಂತಂದ್ರ ಹೌದು ನಮ್ಮ ಸುನ್ಯಾಳದ ಹನುಮಂತರಾಯ ಗೌಡರು ನಮ್ಮ ಗುರುಗಳಿಗೆ ತವರ ಮನೆ ಇದ್ದಂಗಿದೆ ಚಿಕ್ಕೋಡಿ ಭಾಗ. ಚಿಕ್ಕೋಡಿ ಭಾಗ. ಅವ್ರು ಹೇಳ್ತಿದ್ರ ಏನಂತ್ರಿ ಸರ್? ಪರಸು ಎಲ್ಲಾ ಕಡೆ ಹಾಡೋದು ಬ್ಯಾರೆ. ಹೌದು, ಚಿಕ್ಕೋಡಿ ತಾಲೂಕದಾಗ ಹಾಡೋದು ಬ್ಯಾರೆ. ಅದೇ ಚಿಕ್ಕೋಡಿ ತಾಲೂಕದಾಗ ಒಂದು ಸದರ್ಗಾಗಲಿ ಹೌದು ಒಂದು ನೇಜ್ ಆಗಲಿ ಒಂದು ಶಿಮನೆವಾಡಿ ಆಗಲಿ ಇವು ಕೆಲವೊಂದು ಹಳ್ಳಿಗಳು ಅದಾವ.
ಬಹಳ ಭಕ್ತಿಯಿಂದ ಕೇಳುವಂತ ಊರುಗಳದಾವ ಅದಾವು. ಈಗ ಎಲ್ಲಾ ನೀವು ಹೆಂಗ್ ಮಾತು ಹೇಳ್ಬೇಕು ಹೆಂಗ್ ಆಡ್ಬೇಕಪ್ಪ ಅಂತ ಕೇಳಿದ್ರೆ ಹೆಂಗ್ರಿ ಸರ? ನಾವು ಮಾತಾಡ್ತಕ್ಕಂತ ಮಾತು ಅವ್ರ ಮನಸ್ಸಿನೊಳಗೆ ಹೋಗಿ ಮುಟ್ಟಿ ಬರ್ತಿರ್ಬೇಕು. ಹೌದು ಹೌದು ಮನಸ್ಸಿನೊಳಗ. ಅಂತ ವಿಷಯಗಳನ್ನ ಹಾ ಹಾ ನೀವು ಮಾತಾಡ್ಬೇಕ ತಿಳ್ಕೊಂಡು ನಮ್ಮ ಗುರುಗಳು ಹೇಳಿ ಹೇಳಿ. ಅವರು ಲಿಂಗೈಕ್ಯಾಗಿ ಹೋಗ್ಯಾರ ಕರೆ. ಹೌದು. ಆದ್ರೂ ನಾವು ಇಲ್ಲಿ ಹಾ 2016 ಒಳಗ ಹೌದು. ಇದೇ ಸ್ಟೇಜಿಗೆ ಬಂದು ನಾವು ಮಾತಾ ಹೇಳಿದಾಗ್ಯದ. ಹೇಳಿದಾಗೈತಿ. ಹಾ ಹಾ ಇದು ಏನೋ ನಮ್ದು ಪೂರ್ವ ಜನ್ಮದ ಪುಣ್ಯ ಐತೆ ನಾನೇ ಹೌದೌದು ಒಳ್ಳೆ. ಈಗ ಮತ್ತೆ ಹೊಳ್ಳಿ ನಮ್ಮನ್ನ ಕರ್ಸಿರಿ ಪುಣ್ಯಾತ್ಮರೇ. ಹಾ ಹಾ ಇಲ್ಲಿ ಏನಾದ್ರು ಚರ್ಚೆ ಆಗ್ಲಿ ಅಂತ ತಿಳ್ಕೊಂಡ ಹೌದು. ಹಿರಿಯರದ ಒಂದ ಹಾ ಅಪಕ್ಷ ಐತಿ. ಹಾ ಗೌಡ ಶಿಶು ಮಕ್ಕಳು. ಒಂದು ಅಪಕ್ಷ ಐತಿ. ಹೌದು. ಆ ಅಪಕ್ಷ ಇರ್ಲಿ. ಹಾ ಆ ಸರ್ಜೋಡಿ ಸಾಯಕಲ್ ಅಂದ್ರೆ ಒಂದು ಪ್ರಶ್ನೆನ ಸದ್ಯಕ್ಕೆ ಮಾಡೋದಿನಿ. ಹೌದು. ಆ ಪ್ರಶ್ನೆ ಮಾಡೋಕ್ಕಿಂತ ಮುಂಚಿತವಾಗಿ ಹಾ ತಮಗೆಲ್ಲರಿಗೂ ಜೀವನದೊಳಗೆ ಒಂದು ಮಾತು ನೆನಪಿರ್ಬೇಕ. ಹೌದು. ಜೀವನದೊಳಗ ಏನ್ ನೆನಪಿರ್ಬೇಕಂತ ಕೇಳಿದ್ರ ಏನ್ ನೆನಪಿರ್ಬೇಕ್ರಿ ಸರ? ನೀವೆಲ್ಲ ಸಣ್ಣವ್ರದ್ರಿ.